ऑथेंटिक न्यूज 19 में आपका स्वागत है। आइए देखते हैं आज की न्यूज। ನನ್ನ ನಮಸ್ಕಾರಗಳು। ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಜನಿಯಲ್ ದೇವಿ ಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಅನಂತ್ ಕುಮಾರ್ ಹೆಗಡೆ ಅಂತ ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ. ಅವ್ರೇನಂದ್ರು, ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮವನ್ನು ಮಾಡೋಕ್ಕಾಗ್ತಾ ಇಲ್ಲ, ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೊಡ್ಡ ಧ್ವನಿಯಲ್ಲಿ ಜೈ ಭೀಮ್ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪಕ್ಷದ ಮುಖಂಡರು, AICC ಅಧ್ಯಕ್ಷ ಆದಂಥ ನನ್ನ ಆತ್ಮೀಯರು ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ಸಂತೋಷ್ ಲಾಡ್ ಅವರೇ, HK ಪಾಟೀಲ್ ಅವರೇ, HC ಮಾದೇವಪ್ಪ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಮುನಿಯಪ್ಪ ಅವರೇ, BK ಹರಿಪ್ರಸಾದ್ ಅವರೇ, ಪ್ರಸಾದ್ ಅಬ್ಬಯ್ಯ ಅವರೇ, ನಸೀರ್ ಅಹಮದ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯ ಸ್ನೇಹಿತರೆ, ಮೊದಲೇ ಆಗಿ ತಮಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಇಲ್ಲಿಂದಾನೇ ನಿಮ್ಮ ಕಾಲಿಗೆ ದೊಡ್ಡ ನನ್ನ ನಮಸ್ಕಾರಗಳು. ಕೋಟಿ 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 ನಮಸ್ಕಾರಗಳು, ಕೋಟಿ ಕೋಟಿ ನಮಸ್ಕಾರಗಳು. ತಮಗೆಲ್ಲ ಗೊತ್ತಾಯಿದೆ, ಹಂಗೆ ನಾನು ಹೆಚ್ಚಾಗಿ ಮಾತಾಡೋಗಲ್ಲ, 5 ನಿಮಿಷದಲ್ಲಿ ನಾನು ಬ್ರೀಫ್ ಮಾಡಿ ಹೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ 15, 16, 17, 18 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ 4 ವರ್ಷ ಆಯಿತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಬಡವ್ರ ಮನೆಗೆ GST ಹಾಕಿ 18% GST ಹಾಕಿ 1,32,000 ರೂಪಾಯಿ ವಾಪಸ್ ತಗೊಳ್ತಾರೆ. ಬರೀ 18,000 ರೂಪಾಯಿ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅಂದರೆ ಬೆನಿಫಿಷರಿ 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಪಾಪ ನಾವು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ನಾನು ಮಂತ್ರಿ ಆದಮೇಲೆ ಭಾಳಷ್ಟು ಸ್ಲಮ್ ಭೇಟಿ ಕೊಟ್ಟಾದ್ಮೇಲೆ ಭಾಳ ಜನ ನಿರೀಕ್ಷೆ ಕೊಂದು ಅಲ್ಲೇ ಟೆಂಟ್ ಹಾಕಿ ಪಾಪ ಜೀವನವನ್ನು ಮಾಡ್ತಾಯಿದ್ರು. ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗೆ ಹೋಗಿ ಹೇಳೋದಿದು, ಈ ಗ್ಯಾರಂಟಿ ತಮಗೆಲ್ಲ ಗೊತ್ತೇ ಇರ್ಬೋದು. ಈ ಗ್ಯಾರಂಟಿಗಳದು 55 60 ಸಾವಿರ ಕೋಟಿ ಆಗ್ತದೆ. ಅದ್ರಲ್ಲಿ ಹೋಗಿ ಮುಖ್ಯಮಂತ್ರಿಗೆ ಹೆಂಗಪ್ಪ ಹೇಳೋದು ಅಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವ್ರು 4.5 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಟ್ಟಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಪ್ರಸಾದ್ ಹಬ್ಬ ಹೇಳ್ತಾರೋದು ಸತ್ಯ ಕಣೋ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ಸರ್ಕಾರ ಕೊಡ್ತದಂತೇಳಿ 2024 ಕ್ಯಾಬಿನೆಟ್ಟಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ 24 ಮಾರ್ಚಲ್ಲಿ 36,780 ಮನೆಗಳು ಕೊಟ್ವಿ. ಏನೀಗ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ. ಜನತಾದಳ ಅವ್ರಿಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ, BJP ಅವ್ರಿಗೂ ಯಾವ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಒತ್ತಡದಲ್ಲೇ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಇದು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಲಾಗು ಮಾಡೋರಿಗೆ ಕನಿಷ್ಠ 50ರಿಂದ 60 ಕೋಟಿ ಆಗ್ತದೆ, ಇದು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದರಲ್ಲಿ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಮನೆ ಫ್ರೀ ಕೊಡ್ತೀನಿ ನಿಮಗೆ ಅಂತ ನಾವು ಘೋಷಣೆ ಮಾಡಿಲ್ಲ. ಬಡವ್ರು ಕಷ್ಟದಲ್ಲಿದ್ದಾರೆ ಅಂತ ಮಾನ್ಯ ಸಿದ್ದರಾಮಯ್ಯ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 2026 ಡಿಸೆಂಬರ್ ಒಳಗಡೆ ಎಲ್ಲ 1,18,000 ಮನೆಗಳು ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. 36,789 ಮನೆ 2024 ಮಾರ್ಚಲ್ಲಿ ಕೊಟ್ಟಿದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದಯಮಾಡಿ ನೀವು. ಅದ್ರ ಜೊತೆಯಲ್ಲಿ ಹಕ್ಕುಪತ್ರಗಳು
10 ವರ್ಷದಿಂದ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ಟೋಟಲ್ 1,80,253 ಹಕ್ಕುಪತ್ರದಲ್ಲಿ ಇವತ್ತು ನಾವು 20,359 ಹಕ್ಕುಪತ್ರಗಳು ಇಡೀ ರಾಜ್ಯದಲ್ಲಿ ಹಕ್ಕುಪತ್ರಗಳು ಕೊಡ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರೆ ಸಮಯ ಇಲ್ಲ, ತಾವೆಲ್ಲ ಕಾತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಮಾತು ಕೇಳಬೇಕಂದ್ರೆ ಒಂದು 2 ನಿಮಿಷದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುದ್ರೆ ಹೊಡೆದ್ರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ ಬಿಜೆಪಿ ಅವರು ಸಾಧನೆ ತೋರಿಸಿದ್ದಾರೆ, ಸಾಧನೆ 0, ಯಾವುದ್ಯಾವುದೂ ಇಲ್ಲ ಅವ್ರದ್ದು. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ನೀವು ಪ್ರೀತಿಯಿಂದ ಬಾಳ್ಬೇಕು, ಅಣ್ಣ ತಮ್ಮದಿರಿಗೆ ಬಾಳ್ಬೇಕು, ವಿಶ್ವಾಸದಿಂದ ಬಾಳ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿರೋದು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ ಬಿಜೆಪಿಯವ್ರು ಹೊಟ್ಟೆ ಕಿಚ್ಚು, ಅವ್ರು ಕೊಡೋಕ್ಕೆ ಸಾಧ್ಯ. ಸೋಮಣ್ಣಪ್ಪ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪನೂ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿನೂ ಒಪ್ಪಲಿಲ್ಲ. ಏನಕ್ಕಂದ್ರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರ್ಕಾಣಕ್ಕೆ. ಏನಕ್ಕೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ. ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಹೇಳಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಏನಕ್ಕಂದರೆ ಖರ್ಗೆ ಸಾಹೇಬರು ಮಾತಾಡಬೇಕು, ಸಿದ್ದರಾಮಯ್ಯ ಮಾಡಬೇಕು. ಇನ್ನೊಂದು ಬಾರಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.